ನಮಸ್ತೆ, ಗುಡ್ ಈವ್ನಿಂಗ್ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು. ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ಸೆಷನ್ ನಲ್ಲಿ ನಾವು ಬಹಳಷ್ಟು ಆಸಕ್ತಿದಾಯಕವಾದಂತಹ ವಿಷಯ ಎಂದಿನಂತೆ ಕಲಿತಾ ಸಾಗೋಣ ಅಂತ ಹೇಳ್ತಾ, ನೀವೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರತಿ ಸೆಷನ್ ಅನ್ನ ನಾವು ಶುರು ಮಾಡೋದು ಒಂದು ಉತ್ತಮವಾದಂತಹ ವಿಷಯಗಳನ್ನ ಚರ್ಚಿಸೋದ್ರ ಮೂಲಕ. ಸೊ ಇವತ್ತಿನ ಸೆಷನ್ ನ ಮೋಟಿವೇಶನಲ್ ಕೋಟ್ ಹೀಗಿದೆ. ಕಾಣಿಸ್ತಾ ಇದೆ ನನ್ನ ಸ್ಕ್ರೀನ್ ನಿಮ್ಮೆಲ್ಲರಿಗೂ? ಸ್ಕ್ರೀನ್ ಮೇಲೆ ಇರುವಂತಹ ವ್ಯಕ್ತಿ ಯಾರು ಹೇಳಿ? ಕ್ಯಾನ್ ಯು ಆಲ್ ಐಡೆಂಟಿಫೈ ದ ಪರ್ಸನ್ ಹೂ ಇಸ್ ಆನ್ ದ ಸ್ಕ್ರೀನ್? ಯಾರಿರಬಹುದು ಅದು? ವೆರಿ ಗುಡ್, ಮದರ್ ತೆರೆಸಾ. ಓಕೆ, ಮದರ್ ತೆರೆಸಾ ಈ ಒಂದು ಸ್ಕ್ರೀನ್ ನಲ್ಲಿ ಇರುವಂತಹ ವ್ಯಕ್ತಿ. ಇವತ್ತು ಮದರ್ ತೆರೆಸಾ ಅವರು ನಮ್ಗೆ ಹೇಳಿರುವಂತಹ ಒಂದು ಮೋಟಿವೇಶನಲ್ ಕೋಟ್, ಸ್ಫೂರ್ತಿದಾಯಕವಾದಂತಹ ಮಾತನ್ನ ಕೇಳೋಣ. ಅವ್ರು ಹೇಳ್ತಾರೆ, ಸಣ್ಣ ಕೆಲಸಗಳನ್ನ ಕೂಡ ಅಪಾರ ಪ್ರೀತಿಯಿಂದ ಮಾಡಿ ಅಂತ. ಇಲ್ಲಿ ಸಣ್ಣ ಕೆಲಸಗಳು ಅಂತ ಹೇಳಿದ್ರೆ ಕೆಲಸದ ಗಾತ್ರ ಏನಿದೆಯಲ್ಲ, ದ ವೇಟೇಜ್ ಆಫ್ ದ ವರ್ಕ್ ವಿ ಡೂ, ಅದು ಮುಖ್ಯ ಅಲ್ಲ. ಅದನ್ನ ಮಾಡುವಾಗ ನಮ್ಮ ಮನಸ್ಸು, ಪ್ರೀತಿ ಮತ್ತು ಕಾಳಜಿ ತುಂಬಾ ಮುಖ್ಯ ಆಗ್ತಾ ಹೋಗುತ್ತೆ. ನಾವ್ ಜೀವನದಲ್ಲಿ ಮಾಡುವಂತಹ ಪ್ರತಿಯೊಂದು ಕೆಲಸ ದೊಡ್ಡದೇ ಆಗಿರ್ಬೇಕನ್ನೋದೇನಿಲ್ಲ. ಅದು ಸಣ್ಣ ಸಹಾಯ. ರೋಡಲ್ಲಿ ಯಾರೋ ರೋಡ್ ಕ್ರಾಸ್ ಮಾಡಕ್ ಹೆದರ್ತಾ ಇರ್ತಾರೆ, ಕಣ್ ಕಾಣಿಸ್ತಾ ಇರೋದಿಲ್ಲ ಅವ್ರು, ಅಥವಾ ಬಸ್ಸಲ್ಲಿ ಯಾರೋ ಒಂದು ಗರ್ಭಿಣಿ ಸ್ತ್ರೀಯರನ್ನ ನೋಡ್ತೀರಾ, ಅವ್ರಿಗೆ ಬನ್ನಿ ಕುತ್ಕೊಳ್ಳಿ ಅಂತ ಒಂದು ಸೀಟ್ ಬಿಟ್ಕೊಡ್ತೀರಾ. ಇದೆಲ್ಲ ಚಿಕ್ಕ ಚಿಕ್ಕ ಸಹಾಯ ಅಲ್ವಾ? ಒಂದು ಮಧುರವಾದಂತಹ ನಗು, ಒಂದು ಧನ್ಯವಾದ ಕೆಲಸ, ಇದು ಮಾಡೋದು ತುಂಬಾ ವಿಶೇಷ. ಫಾರ್ ಎಕ್ಸಾಂಪಲ್, ಒಂದು ಗಿಡಕ್ಕೆ ನೀರು ಹಾಕೋದು, ಮನೆಯ ಕೆಲಸದಲ್ಲಿ ಸಹಾಯ ಮಾಡೋದು, ಇವೆಲ್ಲ ಕೆಲಸಗಳು ತುಂಬಾ ಚಿಕ್ಕದೆ. ಆದ್ರೆ ಅವುಗಳನ್ನ ಪ್ರೀತಿ, ಗೌರವ ಮತ್ತು ಜವಾಬ್ದಾರಿಯಿಂದ ಮಾಡಿದ್ರೆ ಅದು ತುಂಬಾ ದೊಡ್ಡ ಇಂಪ್ಯಾಕ್ಟ್, ಒಂದು ದೊಡ್ಡ ಅರ್ಥವನ್ನ ನೀಡ್ತಾ ಹೋಗುತ್ತೆ. ಆದ್ರಿಂದ ಒಳ್ಳೆಯ ವ್ಯಕ್ತಿತ್ವವು ದೊಡ್ಡ ಸಾಧನೆಗಳಿಂದ ಮಾತ್ರ ರೂಪುಗೊಳ್ಳೋದಿಲ್ಲ. ಪ್ರತಿದಿನ ಮಾಡುವಂತಹ ಸಣ್ಣ ಒಳ್ಳೆಯ ಕೆಲಸಗಳೇ ನಮ್ಮ ವ್ಯಕ್ತಿತ್ವವನ್ನ ರೂಪಿಸುತ್ತೆ. ಓಕೆ, ಸೊ ವಾಟ್ ಎವರ್ ದ ಕ್ಯಾರೆಕ್ಟರ್ ವಿ ಹ್ಯಾವ್, ದ ಕೈಂಡ್ನೆಸ್ ವಾಟ್ ವಿ ಹ್ಯಾವ್, ಅದರಿಂದ ಮಾತ್ರ ನಮ್ಗೆ ಆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಸೊ ಅದರಿಂದ ಪ್ರತಿಯೊಬ್ಬರಿಗೂ ಕೂಡ ಕೈಂಡ್ ಆಗಿ ಇರಿ, ಉತ್ತಮವಾಗಿ ಇರಿ ಅನ್ನೋದು ಈ ಒಂದು ಮಾತಿನ ಅರ್ಥ. ಈಗ ಮಕ್ಕಳೇ, ನಾವು ಪ್ರತಿದಿನ ಹಲವಾರು ಸಣ್ಣ ಕೆಲಸಗಳನ್ನ ಮಾಡ್ತಾ ಇರ್ತೀವಿ. ಶಾಲೆಯಲ್ಲಿ ತರಗತಿಯನ್ನ ಸ್ವಚ್ಛವಾಗಿಡೋದು, ಸ್ನೇಹಿತರಿಗೆ ಸಹಾಯ ಮಾಡೋದು, ಶಿಕ್ಷಕರನ್ನ ಗೌರವಿಸೋದು, ಮನೆಯಲ್ಲಿ ಅಪ್ಪ ಅಮ್ಮನಿಗೆ ಸಹಾಯ ಮಾಡೋದು, ಇವೆಲ್ಲ ಕೂಡ ಸಣ್ಣ ಕೆಲಸಗಳೇ. ಆದ್ರೆ ಅವುಗಳನ್ನ ಸಂತೋಷ ಮತ್ತು ಪ್ರೀತಿಯಿಂದ ಮಾಡಿದ್ರೆ ಅವುಗಳು ನಮ್ಮನ್ನ ಉತ್ತಮವಾದಂತಹ ವ್ಯಕ್ತಿಯಾಗಿ ರೂಪಿಸುವಲ್ಲಿ ಸಹಾಯಕವಾಗಿರುತ್ತೆ. ಆದ್ರಿಂದ ಪ್ರತಿಯೊಂದು ಸಣ್ಣ ಕೆಲಸವನ್ನ ಕೂಡ ಅಪಾರವಾದಂತಹ ಪ್ರೀತಿಯಿಂದ ಮಾಡಿ ಅಂತ ನಮ್ಗೆ ಹೇಳಿರೋದು ಮದರ್ ತೆರೆಸರವರು. ಡೂ ಸ್ಮಾಲ್ ಥಿಂಗ್ಸ್, ಗ್ರೇಟ್ ಲವ್. ಹೇಳಿದ್ರಲ್ಲ, ಇದಾಗಿತ್ತು ಇವತ್ತಿನ ಮೋಟಿವೇಶನಲ್ ಕೋಟ್. ಹಾಗಂತ ಎಕ್ಸಾಮ್ ನಲ್ಲಿ ಕಾಪಿ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಸಹಾಯ ಮಾಡೋದು ಒಳ್ಳೇದು ಅಂದ್ರಲ್ಲ ಮೇಡಮ್. ಫ್ರೆಂಡ್ ಓದ್ಕೊ ಬಂದಿರೋದಿಲ್ಲ, ಅದಕ್ಕೆ ಸಹಾಯ ಮಾಡೋಣ ಅಂತ ಹೆಲ್ಪ್ ಮಾಡ್ತಾ ಇದೀನಿ. ನೋ ನೋ. ಸೊ ನಿಮ್ಮ ಪರಿಶ್ರಮ ನಿಮ್ಮದೇ ಆಗಿರ್ಬೇಕು, ಸಹಾಯ ಮಾಡ್ಬೇಕು, ಒಳ್ಳೆಯ ಕಾರ್ಯಗಳಿಗೆ ಸಹಾಯ ಮಾಡ್ಬೇಕು, ಒಳ್ಳೆಯ ಕೆಲಸಗಳಿಗೆ ಸಹಾಯ ಮಾಡ್ಬೇಕು. ಅದಕ್ಕೆ ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ, ಟೆಲ್ ಮಿ ಹೂ ಇಸ್ ಯುವರ್ ಫ್ರೆಂಡ್, ಐ ಟೆಲ್ ಅಬೌಟ್ ಯು ಅಂತ. ನಿಮ್ಮ ಸ್ನೇಹಿತರು ಯಾರು ಅಂತ ಹೇಳಿ, ನಾನು ನಿನ್ ಬಗ್ಗೆ ಹೇಳ್ತೀನಿ ಅಂತ. ಆದ್ರಿಂದ ನೀವು ಅಟ್ ಲೀಸ್ಟ್ ಬಿ ಅ ರೋಸ್. ಇಫ್ ಯು ಕಾಂಟ್ ಬಿ ಅ ರೋಸ್, ಅಟ್ ಲೀಸ್ಟ್ ಬಿ ಇನ್ ದ ಗಾರ್ಡನ್ ಆಫ್ ರೋಸ್. ಆಯ್ತಾ? ನೀವು ಗುಲಾಬಿ ಹೂಗಳಾಗಿರಿ. ನಿಮ್ ಕೈಲಿ ಹೂ ಆಗ್ಲಿಕ್ಕೆ ಆಗ್ತಾ ಇಲ್ವಾ? ಹೋಗ್ಲಿ ಗುಲಾಬಿ ತೋಟದಲ್ಲಿ ಇರಿ, ಅಟ್ಲೀಸ್ಟ್ ಆ ಹೂವಿನ ಸುವಾಸನೆ ನಿಮ್ಮಲ್ಲಿ ಇರುತ್ತೆ. ಉತ್ತಮರ ಸ್ನೇಹ ಸಂಘವನ್ನ ಮಾಡಿ ಅನ್ನುವಂತಹ ಮಾತನ್ನ ಈ ಪರ್ಟಿಕ್ಯುಲರ್ ಆಗಿರುವಂತಹ ಮೋಟಿವೇಶನಲ್ ಕೋಟ್ ನಮ್ಗೆ ತಿಳಿಸಿ ಹೇಳುತ್ತೆ. ಇನ್ನು ನಮ್ಮ ಕ್ಲಾಸ್ ಸೆಷನ್ ಬಗ್ಗೆ ನಾನು ಮಾತಾಡೋದಾದ್ರೆ, ಹೋದ್ ಸೆಷನ್ ಅಲ್ಲಿ ನಾನು ನಿಮ್ಗೆ ಕಲರ್ ವಿಷನ್ ಬಗ್ಗೆ ನಾನು ನಿಮ್ಗೆ ಪಾಠ ಮಾಡ್ತಾ ಇದ್ದೆ. ಹೌದಾ? ನೆನ್ಪಿದ್ಯಾ? ಕಲರ್ ವಿಷನ್ ಅಲ್ಲಿ ಇರುವಂತಹ ಅತಿ ದೊಡ್ಡ ನಾಯಕ, ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ನ ಹೊಂದಿರೋದು ಯಾರು? ರೆಟಿನಾ. ನಮ್ಮ ಕಣ್ಣಿನ ಹಿಂಭಾಗದಲ್ಲಿ ಇರುವಂತಹ ರೆಟಿನಾ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಕೆಲಸವನ್ನ ಮಾಡುತ್ತೆ. ನಮ್ಮ ಕ್ಯಾಮೆರಾ ಸೆನ್ಸರ್ ಯಾವ ರೀತಿ ಕೆಲಸ ಮಾಡುತ್ತೋ ಇದು ಅದೇ ರೀತಿ ಕೆಲಸ ಮಾಡುತ್ತೆ. ಈ ರೆಟಿನಾದಲ್ಲಿ ಬೆಳಕು ಮತ್ತು ಬಣ್ಣಗಳನ್ನ ಪತ್ತೆ ಹಚ್ಚಲಿಕ್ಕೆ ಎರಡು ತರಹವಾದಂತಹ ಪುಟವಾದಂತಹ ಕೋಶಗಳಿರುತ್ತೆ. ಅದ್ರ ಹೆಸರು ರಾಡ್ ಮಾಮಗಳು ಅಥವಾ ರಾಡ್ ಸೆಲ್ಸ್ ಅಥವಾ ದಂಡ ಕೋಶಗಳು, ಮತ್ತೆ ಶಂಕು ಕೋಶಗಳು, ಕೋನ್ ಸೆಲ್ಸ್ ಅಂತ. ಸೊ ನನ್ಗೆ ಕೆಲವೊಂದಿಷ್ಟು ರಿವ್ಯೂ ಬಂದಿತ್ತು, ಮೇಡಮ್ ನೀವ್ ಹೇಳ್ತಿರುವಂತಹ ವಿಷಯನ ನಮ್ಗೆ ಬರೆದು ತೋರಿಸಿ, ಪ್ಲೀಸ್ ರೈಟ್ ಇಟ್ ಆನ್ ಬೋರ್ಡ್, ಅದರಿಂದ ನಾವು ಬರ್ಕೊಳ್ಲಿಕ್ಕೆ ಈಸಿ ಆಗುತ್ತೆ ಅಂತ. ಹಾಗಾಗಿ ನಾನು ಇದನ್ನ ಬೋರ್ಡ್ ಮೇಲೆ ಬರೆಯುವಂತ ಪ್ರಯತ್ನವನ್ನ ಮಾಡ್ತೀನಿ. ನೀವು ಕೂಡ ಬೋರ್ಡ್ ಮೇಲೆ ಬರಿ.
ಸೊ ಯೋಚನೆ ಮಾಡ್ಬೇಡಿ ಮೇಡಮ್ ಎಲ್ಲಿ ಹೋಗ್ಬಿಟ್ರು ಅಂತ. ನಾನು ಇಲ್ಲೇ ಇದ್ದೀನಿ. ನನ್ನ ಬೋರ್ಡ್ ನಿಮ್ಮೆಲ್ಲರಿಗೂ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ. ಹೌದಾ? ಕಾಣಿಸ್ತಾ ಇದೆಯಾ? ವೆಲ್, ನಾ ಹೇಳ್ತಾ ಇದ್ದೆ ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು ನಮ್ಮ ಕಣ್ಣಿನ ಹಿಂಭಾಗದಲ್ಲಿ ಇರುವಂತ ರೆಟಿನಾ. ನಾನು ಅದನ್ನ ಬರ್ಕೊಂತೀನಿ, ನೀವು ಬರೀರಿ. ಕಾಣಿಸ್ತಾ ಇದೆಯಾ? ಬ್ರಾಕೆಟ್ ನಲ್ಲಿ ಇಂಗ್ಲಿಷ್ ನಲ್ಲೂ ಬರ್ತಿರ್ತೀನಿ. ರೆಟಿನಾ, RETINA, ಇದು ರೆಟಿನಾ. ಈ ರೆಟಿನಾದಲ್ಲಿ ಎರಡು ಮುಖ್ಯವಾದಂತಹ ಕೋಶಗಳಿರುತ್ತೆ. ಒಂದು ದಂಡಕೋಶ, ಮತ್ತೊಂದು ಶಂಕುಕೋಶ. ಯು ಕ್ಯಾನ್ ನೋಟ್ ಇಟ್ ಡೌನ್. ದಂಡಕೋಶ ಮತ್ತೊಂದು ಶಂಕುಕೋಶ. ಈ ದಂಡಕೋಶಗಳನ್ನ ಇಂಗ್ಲಿಷ್ ನಲ್ಲಿ ಏನಂತೀವಿ? ರಾಡ್ ಸೆಲ್ಸ್. ROD, ರಾಡ್ ಸೆಲ್ಸ್ ಅಂತ ಕರಿತೀವಿ. ಈ ರಾಡ್ ಸೆಲ್ಸ್ ಏನ್ ಮಾಡುತ್ತೆ? ಬಣ್ಣಗಳನ್ನ, ಕತ್ತಲೆಯಲ್ಲಿ ಬಣ್ಣಗಳನ್ನ ಗುರ್ತಿಸ್ಲಿಕ್ಕೆ ಸಾಧ್ಯ ಮಾಡ್ಲಿಕ್ಕೆ ಇದ್ ಬೇಕಾಗುತ್ತೆ. ಹಂಗೇನೆ ಶಂಕುಕೋಶಗಳನ್ನ ನಾವು ಕೋನ್ ಸೆಲ್ಸ್ ಅಂತ ಕರಿತೀವಿ. ಕೋನ್ ಸೆಲ್. ಕೋನ್ ಅಂದ ತಕ್ಷಣ ಏನ್ ನೆನಪಾಗುತ್ತೆ? ಹ್ಮ್ ಕೋನ್ ಅಂದ ತಕ್ಷಣ ವಾಟ್ ಯು ಆಲ್ ರಿಮೆಂಬರ್? ಯಾವ ಶೇಪ್? ರಾಡ್ ಅಂದ್ರೆ ಈ ರೀತಿ ಇರುತ್ತೆ. ಕೋನ್ ಅಂದ್ರೆ ಈ ರೀತಿಯಾಗಿರುತ್ತೆ, ರೈಟ್? ಕೋನ್ ಅಂದ್ರೆ ಕೋನ್ ಐಸ್ ಕ್ರೀಮ್. ಇಲ್ಲ ಮೇಡಮ್, ಕೋನ್ ಅಂದ್ರೆ ಏನು? ಕೋನ್ ಅಂದ್ರೆ ಏನು? ಹಾ, ಕೋನ್ ಅಂದ್ರೆ ಏನ್ ಅರ್ಥ ಆಗುತ್ತೆ? ಮೆಹಂದಿ ಕೋನ. ಓಕೆ, ಸೂಪರ್ ಅಪ್ಪ ನಿಮ್ಗಳೆಲ್ಲ. ವೆಲ್, ಇಲ್ಲಿ ಈ ರಾಡ್ ಸೆಲ್ಸ್ ಅಥವಾ ದಂಡಕೋಶಗಳು ಏನ್ ಕಾಣಿಸ್ತಾ ಇದೆಯಲ್ಲ, ಕಾಣಿಸ್ತಾ ಇದೆಯಾ ಸ್ಕ್ರೀನ್ ಎಲ್ಲಾರ್ಗುನು? ಯಾರಿಗಾದ್ರೂ ಕಾಣಿಸ್ತಿಲ್ಲ ಅಂದ್ರೆ ಪ್ಲೀಸ್ ಲೆಟ್ ಮೀ ನೋ. ಈ ದಂಡಕೋಶಗಳು ಅಥವಾ ರಾಡ್ ಸೆಲ್ಸ್ ಇವರಿಗೆ ಬಣ್ಣಗಳನ್ನ ಗುರ್ತಿಸ್ಲಿಕ್ಕೆ ಬರೋದಿಲ್ಲ. ಆದ್ರೆ ಅಂದ್ರೆ ಒಂದ್ ಕತ್ತಲೆಯಲ್ಲಿ ಇದ್ದಾಗ ನಮ್ಗೆ ಬಣ್ಣಗಳನ್ನ ಗುರ್ತಿಸ್ಲಿಕ್ಕೆ ಆಗೋದಿಲ್ಲ. ಆದ್ರೆ ರೂಮ್ ನಲ್ಲಿ ಬೆಳಕು ಕಡಿಮೆ ಇದ್ದಾಗ ಅಥವಾ ಕತ್ತಲೆ ಇದ್ದಾಗ ವಸ್ತುಗಳನ್ನ ನೋಡ್ಲಿಕ್ಕೆ ಸಹಾಯ ಮಾಡುತ್ತೆ. ರಾತ್ರಿ ಹೊತ್ತು ನಮ್ಗೆಲ್ಲ ಕಪ್ಪು ಬೆಳಕಾಗಿ ಕಾಣಲು ಇದುವೇ ಕಾರಣ, ಈ ದಂಡಕೋಶನೇ ಕಾರಣ. ಈಗ ನಾನು ಇಲ್ಲಿ ಲೈಟ್ ಆನ್ ಮಾಡಿದ್ದೀನಿ, ಸೊ ನಿಮ್ಗೆಲ್ಲರಿಗೂ ಕಾಣಿಸ್ತಾ ಇದೆ. ಜಸ್ಟ್ ಇಮ್ಯಾಜಿನ್ ನಾನು ಲೈಟ್ ನ ಟರ್ನ್ ಆಫ್ ಮಾಡ್ತೀನಿ. ಕಾಣಿಸುತ್ತಾ ಏನಾದ್ರು? ಇಲ್ಲ, ಸಂಪೂರ್ಣ ತಲೆ ಇದೆ. ಸೊ ಏನಾಗ್ತಾ ಇದೆ ಇಲ್ಲಿ? ದಂಡಕೋಶ, ರಾಡ್ ಸೆಲ್ಸ್ ಅಲ್ಲಿ ಕತ್ತಲೆಯಲ್ಲಿ ನಮ್ಗೆ ವಸ್ತುಗಳನ್ನ ನೋಡ್ಲಿಕ್ಕೆ ಅದು ಸಹಾಯ ಮಾಡುತ್ತೆ. ಅದೇ ಶಂಕುಕೋಶ, ಕೋನ್ ಅಂದ್ರೆ ಕಲರ್ಫುಲ್ ಆಗಿರುವಂತದ್ದ ತೋರಿಸುತ್ತೆ, ಬಣ್ಣಗಳನ್ನ ನಮ್ಗೆ ತೋರಿಸ್ತಾ ಹೋಗುತ್ತೆ. ಕೋನ್ ಸೆಲ್ಸ್ ಏನ್ ಮಾಡುತ್ತೆ? ಬಣ್ಣಗಳನ್ನ ನಮ್ಗೆ ತೋರಿಸ್ತಾ ಹೋಗುತ್ತೆ. ಇವ್ರನ್ನ ನಾವು ಬಣ್ಣಗಳ ರಾಜ ಅಂತ ಕೂಡ ಕರಿಬಹುದು, ಕಿಂಗ್ ಆಫ್ ಕಲರ್ಸ್. ಇವ್ರು ನಮ್ಗೆ ಬಣ್ಣದ ಪ್ರಪಂಚವನ್ನ ತೋರಿಸ್ಲಿಕ್ಕೆ ಸಹಾಯಕ ಮಾಡ್ತಾ ಬರ್ತಾರೆ. ನಮ್ಮ ಕಣ್ಣು ಪ್ರಮುಖವಾಗಿ 3 ತರಹದ ಕೋನ್ಗಳಿಂದ ಇರುತ್ತೆ: ಕೆಂಪು, ಹಸಿರು, ನೀಲಿ. ಕೆಂಪು ರೆಡ್ ಬಣ್ಣದ ಕೋನ್, ಹಸಿರು ಬಣ್ಣದ ಕೋನ್, ನೀಲಿ ಬಣ್ಣದ ಕೋನ್. ಓಕೆ, ಎಸ್. ಸೊ ನೋಟ್ ಮಾಡ್ಕೊಳ್ಳಿ ಇದನ್ನ. ಈಗ ನಾನು ಕೆಲವೊಂದು ಬಣ್ಣಗಳನ್ನ ನಿಮ್ಗೆ ತೋರಿಸ್ತೀನಿ. ಸೊ ಆ ಬಣ್ಣಗಳನ್ನ ತೋರಿಸಿದಾಗ ನಮ್ಮ ಮೆದುಳು ಸೂಪರ್ ಮ್ಯಾಜಿಕಲ್ ಆಗಿ ಕೆಲಸ ಮಾಡುತ್ತೆ. ಹೇಗ್ ಕೆಲಸ ಮಾಡುತ್ತೆ ಅಂತ ನೀವ್ ನನ್ಗೆ ಹೇಳ್ಬೇಕಾಗತ್ತೆ. Have you all noted this down? Yes? ಯಾವ ಕಲರ್ ಇದು? ಯಾವ ಕಲರ್ ತರ ಕಾಣ್ತಾ ಇದೆ? ಮರೂನ್ ತರ ಕಾಣಿಸ್ತಾ ಇದೆ ನಿಮ್ಗೆ. ಓಕೆ. ಇನ್ ಕೇಸ್ ಯು ಆಲ್ ಹ್ಯಾವ್ ನೋಟೆಡ್ ದಿಸ್ ಡೌನ್, ಅಲ್ಲಿ erase it. ಎಲ್ಲ ಬರ್ತಿಟ್ಕೊಂಡಿದ್ರೆ ಇದನ್ನ ರಬ್ ಮಾಡ್ತೀನಿ. ಬರ್ತಿದ್ದೀರಾ? ಚಲ್, I'll give you 10 seconds time. Please note it.
Done? Noted it down? Okay. I believe you all have written this down. ರೆಟಿನಾದಲ್ಲಿ ದಂಡಕೋಶ ಮತ್ತೆ ಶಂಕುಕೋಶಗಳು ಬರುತ್ತೆ. Now, let me insert some colors here and you are supposed to identify which color these are. Can you all see? ಎಲ್ಲರಿಗೂ ಕಾಣಿಸ್ತಾ ಇದೆಯಾ? ಯಾವ ಬಣ್ಣ ಇದು? ಯಾವ ಬಣ್ಣ ಇದು? ವೆರಿ ಗುಡ್. ರೆಡ್. ಹೌದಾ? ರೆಡ್ ಕಲರ್. I'm using a different brush. ಬೇರೆ ಒಂದು ಬ್ರಷ್ ನ ಯೂಸ್ ಮಾಡ್ತಾ ಇದ್ದೀನಿ. ಪೇಂಟ್ ಬ್ರಷ್ ನ. ಇದು ಯಾವ ಬಣ್ಣ? ವೆರಿ ಗುಡ್. This green color. Good. I'll put it here. ಇಲ್ಲಿ ನಾನು ಈ ಬಣ್ಣವನ್ನ ಹಾಕ್ತೀನಿ. ಫನ್ ಇದೆ ಅಲ್ಲ ಸೈನ್ಸು ನಮ್ಗೆ ಎಷ್ಟೊಂದು ಆಯಾಮದಲ್ಲಿ ನೋಡ್ಲಿಕ್ಕೆ ಇದು ನಮ್ಗೆ ಸಹಾಯಕವಾಗಿರುತ್ತೆ. ಇದು ಯಾವ ಕಲರು? ಫ್ಯಾಂಟಾಸ್ಟಿಕ್ ಬ್ಲೂ ಕಲರ್. ಸೂಪರ್. ರೆಡ್, ಗ್ರೀನ್. ಇದನ್ನ ನಾವು ಪ್ರೈಮರಿ ಕಲರ್ಸ್ ಅಂತ ಕರಿತೀವಿ. ನಾ ಹೇಳಿದ್ನಲ್ಲ, ಈಗ ದಂಡಕೋಶಗಳ ಬಗ್ಗೆ ನಾನು ಮಾತಾಡ್ದೆ, ಬೇರೆ ಬಣ್ಣಗಳನ್ನ ಬಗ್ಗೆ ನಾನು ಮಾತಾಡ್ದೆ. ಈ ದಂಡಕೋಶಗಳು ನಮ್ಗೆ ಹೇಗೆ ವಸ್ತುಗಳನ್ನ ಕಂಡು ಹಿಡಿಲಿಕ್ಕೆ ಸಹಾಯ ಮಾಡುತ್ತೋ, ಅದೇ ರೀತಿ ಈ ಕೋನಕೋಶಗಳು ಅಥವಾ ಕೋನ್ ಮಾಬ್ಸ್ ಅಥವಾ ಕೋನ್ ಸೆಲ್ಸ್ ಅಂತ ಕರಿತೀವಿ. ಇದೇನ್ ಮಾಡುತ್ತೆ ನಮ್ಗೆ ಪ್ರಮುಖವಾಗಿ ಈ 3 ಬಣ್ಣಗಳನ್ನ ಐಡೆಂಟಿಫೈ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ನಮ್ಮ ಕಣ್ಣು ಪ್ರಮುಖವಾಗಿ ದೀಸ್ 3 ಆರ್ ದ ಕಲರ್ಸ್ ವಿಚ್ ಆರ್ ಐಸ್ ಕ್ಯಾನ್ ಐಡೆಂಟಿಫೈ ಅಂಡ್ ಆರ್ ಬ್ರೈನ್ ಇಸ್ ಫಿಲ್ಡ್ ವಿತ್ ಸೂಪರ್ ಮ್ಯಾಜಿಕ್. ನಾವ್ ಯಾವುದೇ ಒಂದು ವಸ್ತುವನ್ನ ನೋಡಿದಾಗ ಈ 3 ಕೋನ್ಗಳು, ದಿಸ್ 3 ಲೈಟ್ಸ್ ಇನ್ ಅವರ್ ಬ್ರೈನ್ ವಿಲ್ ಗೆಟ್ ಆಕ್ಟಿವೇಟೆಡ್. ಓಕೆ, ಅದು ಸೇರಿ ಅದು ಆಟ ಆಡುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಬನಾನಾ ಯಾವ ಕಲರ್ ಇರುತ್ತೆ? ಹಳದಿ ಕಲರ್ ಇರುತ್ತೆ. ಒಂದು ಹಳದಿ ಬಣ್ಣದ ಬಾಳೆಹಣ್ಣನ್ನ ನೋಡಿದಾಗ ಕಣ್ಣಿನ ಒಳಗಡೆ ಇರುವಂತಹ ಕೆಂಪು ಮತ್ತು ಹಸಿರು ಕೋಣಗಳು ಒಟ್ಟಿಗೆ ಎಚ್ಚರಕೊಂಡು ನಮ್ಮ ಮೆದುಳಿಗೆ ಅಲ್ಲಿ ನೋಡು ಹಳದಿ ಬಣ್ಣ ಇದೆ ಅಂತ ಸಿಗ್ನಲ್ ಕೊಡುತ್ತೆ. ಹೌ ಇಸ್ ದಿಸ್ ಪಾಸಿಬಲ್? ಲೆಟ್ ಮಿ ಟ್ರೈ. ಸೊ ಕೆಂಪು ಬಣ್ಣ, ಆನಂತರ ಹಸಿರು ಬಣ್ಣ, ಇದೆರಡನ್ನ ಮಿಕ್ಸ್ ಮಾಡಿದಾಗ ನಮ್ಗೆ ಇನ್ನೊಂದು ಯಾವ್ದೋ ಬಣ್ಣ ಇಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಆಯ್ತು. ಓಕೆ, ಅದೇ ರೀತಿ ಈಗ ಕೆಂಪು ಬಣ್ಣ, ನೀಲಿ ಬಣ್ಣ ಮಿಕ್ಸ್ ಮಾಡಿದಾಗ ಬೇರೆ ಇನ್ಯಾವುದೋ ಕಲರ್ ನೋಡ್ಲಿಕ್ಕೆ ಸಿದ್ಧ ಆಯ್ತು. ನೀಲಿ ಬಣ್ಣ, ಹಸಿರು ಬಣ್ಣ, ನಿಮ್ಗೆ ಬೇರೆ ಯಾವ್ದೋ ಕಲರ್ ಇಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಆಯ್ತು. ಸೊ ದಿಸ್ ಒನ್ ವಿ ಕಾಲ್ ಇಟ್ ಆಸ್ ಮಿಕ್ಸ್ಚರ್ ಆಫ್ ಕಲರ್. ಇದನ್ನ ನಾನು ಬೋರ್ಡ್ ಮೇಲೆ ತೋರ್ಸೋದ್ಕಿಂತ ಒಂದು ಸುಂದರವಾಗಿರುವಂತಹ ಸಿಮ್ಯುಲೇಷನ್ ಮೂಲಕ ತೋರಿಸಿದ್ರೆ ನಿಮ್ಗೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಲೆಟ್ ಮಿ ಶೇರ್ ಮೈ ಸ್ಕ್ರೀನ್ ಅಂಡ್ ಶೋ ದಿಸ್ ಆಕ್ಟಿವಿಟಿ ಇನ್ ದ ಫಾರ್ಮ್ ಆಫ್ ಅ ಸಿಮ್ಯುಲೇಷನ್.
ಎಲ್ಲರಿಗೂ ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆಯಾ ಮಕ್ಳೇ? ಇಲ್ವಾ? ಈಗ ಕಾಣಿಸುತ್ತಾ? ಎಸ್. ಸೊ ನಾಗ್ಲೇ ಹೇಳ್ದಂಗೆ our eyes, especially the retina part of our eyes, is made up of two types of cells, rod cells and cone cells. Rod cells ದಂಡಕೋಶಗಳು ಕತ್ತಲಿ ನಮ್ಗೆ ವಸ್ತುಗಳು ಕಾಣ್ಲಿಕ್ಕೆ ಸಹಾಯ ಮಾಡಿದ್ರೆ, cone cells, our eyes is made up of three types of cones: red, green, blue. We call it as RGB colors. ಸೊ ನಮ್ಗೆ ಯಾವ್ದಾದ್ರು ಒಂದು ಬಣ್ಣವನ್ನ ನೋಡಿದಾಗ ಹಠಕ್ಕನೆ ಆ ಬಣ್ಣ ಕಾಣಿಸುತ್ತೆ ಅಂದ್ರೆ ದಟ್ ಇಸ್ ಬಿಕಾಸ್ ಆಫ್ ದೀಸ್ ತ್ರೀ ಕಲರ್ಸ್. ಈಗ ಫಾರ್ ಎಕ್ಸಾಂಪಲ್ ನಾನ್ ರೆಡ್ ಕಲರ್ ಲೈಟ್ ನ ಹಾಕ್ತೀನಿ ನನ್ ಕಣ್ಣಿಗೆ. ಏನ್ ಕಾಣಿಸ್ತಾ ಇದೆ ಇಲ್ಲಿ? ರೆಡ್ ಕಲರ್ ಕಾಣಿಸ್ತಾ ಇದೆ. ಅಲ್ಲಿ ಟರ್ನ್ ದಿಸ್ ಆಫ್. ಗ್ರೀನ್ ಕಲರ್ ನ ಹಾಕ್ತೀನಿ. ಏನ್ ಕಾಣಿಸ್ತಾ ಇದೆ? ಗ್ರೀನ್ ಕಲರ್ ಕಾಣಿಸ್ತಾ ಇದೆ. ಅಲ್ಲಿ ಟರ್ನ್ ದಿಸ್ ಆಫ್ ಟು. ನೆಕ್ಸ್ಟ್ ಬ್ಲೂ ಕಲರ್ ನ ಹಾಕ್ತಾ ಇದೀನಿ. ಬ್ಲೂ ಕಲರ್ ಹಾಕ್ದಾಗ ಏನಾಗ್ತಾ ಇದೆ? ರೆಡ್ ಇನ್ನೊಂದ್ ಸ್ವಲ್ಪ ಇದೆ, ಅದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡೋಣ. ಯಾ, ಬ್ಲೂ ಕಲರ್ ಹಾಕ್ದಾಗ ಹೆಂಗ್ ಕಾಣಿಸ್ತಾ ಇದೆ? ಬ್ಲೂ ಕಾಣಿಸ್ತಾ ಇದೆ. ಈಗ ಬ್ಲೂ ಮತ್ತೆ ರೆಡ್ ನ ನಾನು ಮಿಕ್ಸ್ ಮಾಡ್ತೀನಿ. ಏನ್ ಕಾಣಿಸ್ತಾ ಇದೆ ನನ್ ಕಣ್ಣಿಗೆ? ಪರ್ಪಲ್ ಕಲರ್ ಕಾಣಿಸ್ತಾ ಇದೆ. ಸೊ ನಾನು ಬ್ಲೂನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ತೀನಿ. ರೆಡ್ ಮತ್ತೆ ಗ್ರೀನ್ ನ ಮಿಕ್ಸ್ ಮಾಡ್ತೀನಿ. ಬೋರ್ಡ್ ಮೇಲೆ ನಿಮ್ಗೆ ಪರ್ಫೆಕ್ಟ್ ಆಗಿ ಕಾಣಿಸಿಲ್ಲ, ಬಟ್ ಈಗ ಕಾಣಿಸ್ತಾ ಇದೆ. ಯಾವ ಕಲರ್ ಕಾಣಿಸ್ತಾ ಇದೆ? ಹಳದಿ ಬಣ್ಣ ಕಾಣಿಸ್ತಾ ಇದೆ. ಈಗ ನೀವು ಬಾಳೆಹಣ್ಣ ನೋಡಿದ್ರಿ, ಯೆಲ್ಲೋ ಕಲರ್ ಬನಾನವನ್ನ ನೋಡಿದ್ರಿ. ರೈಟ್, ವೆನ್ ಯು ಸಿ ಅ ಬನಾನಾ, ವಿಚ್ ಕಲರ್ ಇಸ್ ಇಟ್? ಯೆಲ್ಲೋ ಕಲರ್. ಹಾಗಾಗಿ ಆ ಯೆಲ್ಲೋ ಕಲರ್ ನ ಹೇಗ್ ತೋರಿಸುತ್ತೆ? ನಮ್ ಕಣ್ಣಿನಲ್ಲಿ ಈ ರಾಡ್ಗಳು ರೆಡ್ ಮತ್ತೆ ಗ್ರೀನ್ ಒಟ್ಟಿಗೆ ಸೇರ್ಬಿಟ್ಟು ನಮ್ಗೆ ಯೆಲ್ಲೋ ಕಲರ್ ಕಾಣ್ಲಿಕ್ಕೆ ಸಾಧ್ಯ ಆಗ್ತಾ ಬರುತ್ತೆ. ಓಕೆ, ಒಂದ್ ವೇಳೆ ನೀವು ಪಿಂಕ್ ಕಲರ್ ವಸ್ತು ಏನೋ ನೋಡ್ತೀರಾ. ಓಕೆ, ಪಿಂಕ್ ಕಲರ್ ಅಂದ್ರೆ ರೆಡ್ ಅಂಶ ಜಾಸ್ತಿ ಇರುತ್ತೆ, ಗ್ರೀನ್ ಕಮ್ಮಿ ಇರುತ್ತೆ, ಬ್ಲೂ ಒಂದ್ ಸ್ವಲ್ಪ ಇರುತ್ತೆ. ಸೊ ಪಿಂಕ್ ಕಲರ್, ಗುಲಾಬಿ ಬಣ್ಣ ಏನೋ ಪಿಂಕ್ ಕಲರ್ ರೋಸ್ ನೋಡಿದ್ವಿ ಅಂದ್ರೆ ಇಟ್ ಈಸ್ ದ ಮಿಕ್ಸ್ಚರ್ ಆಫ್ ರೆಡ್ ಅಂಡ್ ಬ್ಲೂ ಕಲರ್. ಸೊ ದಿಸ್ ವೇ ವಿ ಕ್ಯಾನ್ ಪ್ಲೇ ವಿತ್ ಡಿಫ್ರೆಂಟ್ ಕಲರ್ಸ್. ಈಗ ಬ್ಲೂ ಜೊತೆಗೆ ಸ್ವಲ್ಪ ನಾನು ಗ್ರೀನ್ ಸೇರ್ಸಿದ್ರೆ ಐ ಗಾಟ್ ದಿಸ್ ಬ್ಲೂ. ಇನ್ನೊಂದ್ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಗ್ರೀನ್, ಇನ್ನೊಂದ್ ಸ್ವಲ್ಪ ಲೈಟ್ ಬ್ಲೂ ಕಾಣಿಸ್ಲಿಕ್ಕೆ ಶುರು ಆಗುತ್ತೆ. ಬ್ಲೂನ ಕಮ್ಮಿ ಮಾಡಿ ನಾನು ಗ್ರೀನ್ ಅನ್ನ ಜಾಸ್ತಿ ಮಾಡಿದ್ರೆ ಪ್ಯಾರೆಟ್ ಗ್ರೀನ್ ನನ್ಗೆ ಕಾಣಿಸ್ಲಿಕ್ಕೆ ಶುರು ಆಗುತ್ತೆ. ಓಕೆ, ಅರ್ಥ ಆಗ್ತಾ ಇದೆಯಾ ಮಕ್ಳೇ? ನಾನೀಗ ರೆಡ್ ಅನ್ನ ಸ್ವಲ್ಪ ಇನ್ಕ್ರೀಸ್ ಮಾಡಿ, ಗ್ರೀನ್ ಅನ್ನ ಫುಲ್ ಜಾಸ್ತಿ ಮಾಡಿ, ಬ್ಲೂ ಕಂಪ್ಲೀಟ್ ಆಗಿ ನಿಲ್ ಮಾಡಿದ್ರೆ ಇದ್ಯಾವುದೋ ಗಾಢವಾದಂತ ಬಣ್ಣ, ನನ್ಗೆ ಗಾಢ ಅರಿಶಿನ ಅಥವಾ ಹಸಿರು ಬಣ್ಣದ ಮಿಕ್ಸ್ಚರ್, ರೇಡಿಯಂ ಕಲರ್ ಒಂದು ಕಾಣಿಸ್ಲಿಕ್ಕೆ ಶುರುವಾಗುತ್ತೆ. ಸೊ ರೆಡ್ ಅನ್ನ ಫುಲ್ ಜಾಸ್ತಿ ಮಾಡಿ ಗ್ರೀನ್ ಅನ್ನ ಕಮ್ಮಿ ಮಾಡಿದಾಗ ಐ ಗೆಟ್ ದಿಸ್ ಕಲರ್, ಅಥವಾ ಕೇಸರಿ ಬಣ್ಣ ಕಾಣ್ಲಿಕ್ಕೆ, ಲೈಟ್ ಆರೆಂಜ್ ಬಣ್ಣ ಕಾಣ್ಲಿಕ್ಕೆ ಸಾಧ್ಯ ಆಯ್ತು. ನಾವು ದ ಕ್ವೆಶ್ಚನ್ ಅರೈಸ್, ಮೇಡಮ್ ನೀವು ಬರೀ ಟೂ ಕಲರ್ಸ್ ಜೊತೆ ಮಾತ್ರ ಆಟ ಆಡ್ತಾ ಇದ್ದೀರಾ. ವಾಟ್ ಇಫ್ ವಿ ಇನ್ಕ್ರೀಸ್ ಆಲ್ ಕಲರ್ಸ್ ಟುಗೆದರ್? ರೆಡ್, ಗ್ರೀನ್, ಬ್ಲೂ ಎಲ್ಲವನ್ನ ನಾನು ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ? ಆಗ ನನ್ಗೆ ಶ್ವೇತವರ್ಣ ಕಾಣಿಸುತ್ತೆ. ಅರ್ಥ ಆಯ್ತಾ? ನಮ್ಗೆ ಅವಾಗ ಯಾವ ವರ್ಣ ಕಾಣಿಸುತ್ತೆ? ಶ್ವೇತವರ್ಣ. ಶ್ವೇತವರ್ಣ ಅಂತ ಹೇಳಿದ್ರೆ ವೈಟ್ ಕಲರ್ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದ್ ವೇಳೆ ಈ ಮೂರು ಕೋನ್ಗಳು ಕೆಂಪು, ಹಸಿರು, ನೀಲಿ ಒಟ್ಟಿಗೆ ಸೇರಿದ್ರೆ ನಮ್ಗೆ ಬಿಳಿ ಬಣ್ಣ ಕಾಣ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕ್ಲಿಯರ್ ವಿತ್ ದಿಸ್? ಅರ್ಥ ಆಯ್ತಾ ಮಕ್ಳೇ ನಿಮ್ಮೆಲ್ಲರಿಗೂ? ಯು ಏಬಲ್ ಟು ಅಂಡರ್ಸ್ಟ್ಯಾಂಡ್? ಸೊ ದಿಸ್ ವಾಸ್ ಅಬೌಟ್ ಕಲರ್ ವಿಷನ್. ಹೋಪ್ಫುಲಿ ಯು ಅಂಡರ್ಸ್ಟುಡ್ ಅಬೌಟ್ ಇಟ್. ಸೊ ನಮ್ಮ ಕಣ್ಣಲ್ಲಿ ಏನಿರುತ್ತೆ? ರೆಟಿನಾ ಇರುತ್ತೆ. ರೆಟಿನಾದಲ್ಲಿ 2 ತರ ಕೋಶಗಳಿರುತ್ತೆ, ದಂಡಕೋಶಗಳು ಹಾಗೂ ಕೋನಕೋಶಗಳು, ರಾಡ್ ಸೆಲ್ಸ್ ಅಂಡ್ ಕೋನ್ ಸೆಲ್ಸ್. ದಂಡಕೋಶಗಳು ಏನ್ ಮಾಡುತ್ತೆ? ಕತ್ತಲಲ್ಲಿ ನಮ್ಗೆ ವಸ್ತುಗಳು ಕಾಣ್ಲಿಕ್ಕೆ ಸಹಾಯ ಮಾಡುತ್ತೆ. ಕೋನ್ ಸೆಲ್ಸ್ ಹೆಲ್ಪ್ಸ್ ಇನ್ ಐಡೆಂಟಿಫೈಯಿಂಗ್ ದ ಕಲರ್ಸ್. Okay, we have 3 types of primary colors: red, green and blue. Okay, even I had the color in my hand. Okay, now when I mix all these colors, which color I get? The mother of all colors, primary colors. ಹಾಗಾದ್ರೆ ಕೆಂಪು, ಹಸಿರು, ನೀಲಿಯನ್ನ ನಾವು ಪ್ರಾಥಮಿಕ ಬಣ್ಣಗಳು, ಪ್ರೈಮರಿ ಕಲರ್ಸ್ ಅಂತ ಕರೆದ್ರೆ, what do we call yellow, parrot green, pink, purple, dark blue, navy blue and all? These are secondary color. ಅರ್ಥ ಆಯ್ತಾ? ಅಥವಾ ದ್ವಿತೀಯ ಶ್ರೇಣಿಯ ವರ್ಣಗಳು. ಒಂದಕ್ಕಿಂತ 2 ಹೆಚ್ಚು ಬಣ್ಣಗಳು ಮಿಶ್ರಣದಿಂದ ಉಂಟಾಗುವಂತ ಹೊಸ ಬಣ್ಣಗಳು, ಇದನ್ನ ದ್ವಿತೀಯ ಶ್ರೇಣಿಯ ವರ್ಣಗಳು ಅಂತ ಕರಿತಾ ಹೋಗ್ತೀವಿ. ಈಗ ನೀವೆಲ್ಲಾರು ಕೇಳಿರಬಹುದು, ಕೆಲವೊಬ್ರಿಗೆ ಬಣ್ಣಗಳು ಕಾಣಿಸೋದಿಲ್ಲ, ನಾವಂತದ್ನ ಕಲರ್ ಬ್ಲೈಂಡ್ನೆಸ್ ಅಂತ ಕರಿತೀವಿ. ಓಕೆ, ಬಣ್ಣದ ಕುರುಡುತನ. ಕೆಲವು ಮಕ್ಕಳಿಗೆ ಹುಟ್ಟಿನಿಂದಲೇ ಕಣ್ಣಿನಲ್ಲಿರುವ ಯಾವ್ದಾದ್ರೂ ಒಂದು ಕೋನ್ ಮಾಮ್ಗಳು ಅಥವಾ ಕೋನ್ ಕೋಶಗಳು ಬಣ್ಣವನ್ನ ಗುರುತಿಸುವಂತಹ ಶಕ್ತಿ ಇರೋದಿಲ್ಲ.
ಓಕೆ, ಅಂತವ್ರನ್ನ ನಾವು ವರ್ಣಾಂಧತೆ ಅಥವಾ ಕಲರ್ ಬ್ಲೈಂಡ್ನೆಸ್ ಅಂತ ಕರಿತಾ ಇರ್ತೀವಿ. ಇದರಿಂದ ಅವ್ರಿಗೆ ಕೆಂಪು ಮತ್ತು ಹಸಿರು ಬಣ್ಣಗಳ ನಡುವಿನ ವ್ಯತ್ಯಾಸ ಕಂಡುಹಿಡಿಲಿಕ್ಕೆ ಕಷ್ಟ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಸೊ ಇದಿಷ್ಟು ಕಲರ್ಸ್ ಬಗೆಗೆ ನಾವು ಕೊಡ್ಬೇಕಾದಂತಹ ಮಾಹಿತಿ. ಅಂಡ್ ನಿಮ್ಗೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಗೊತ್ತಾ? ನಮ್ಗಿಂತ ಚೆನ್ನಾಗಿ ಬಣ್ಣ ಯಾರು ಕಾಣಿಸುತ್ತೆ ಗೊತ್ತಾ? ಗೊತ್ತಾ ಯಾರಿಗಾದ್ರು? ನಮ್ಗಿಂತ ಚೆನ್ನಾಗಿ ಇನ್ನೊಬ್ರಿಗೆ ಯಾರಿಗೋ ಬಣ್ಣ ತುಂಬಾ ಚೆನ್ನಾಗಿ ಕಾಣಿಸುತ್ತಪ್ಪ. ಅದೇ ಜೇನುನೊಣಗಳು, ಹನಿ ಬೀಸ್ ಕ್ಯಾನ್ ಸಿ ದ ಕಲರ್ಸ್ ಮಚ್ ಕ್ವಿಕರ್ ದ್ಯಾನ್ ಹ್ಯೂಮನ್ ಐಸ್. ಅಂಡ್ ಕೆಲವೊಂದು ಪಕ್ಷಿಗಳಿಗೂ ಅಷ್ಟೇ ಬಣ್ಣಗಳು ಬಹಳ ಚೆನ್ನಾಗಿ ಕಾಣಿಸುತ್ತೆ. ಇದರ ಕುರಿತಾದಂತ ಇವತ್ತಿನ ಕ್ರಿಟಿಕಲ್ ಥಿಂಕಿಂಗ್ ಕ್ವೆಶ್ಚನ್ ನಾನು ನಿಮ್ಗೋಸ್ಕರ ಫ್ರೇಮ್ ಮಾಡಿದ್ದೀನಿ. ಲೆಟ್ ಅಸ್ ಟ್ರೈ ಲರ್ನ್ ಅಂಡ್ ಅಂಡರ್ಸ್ಟ್ಯಾಂಡ್ ದಿಸ್ ಕ್ವೆಶ್ಚನ್ಸ್. ಓಕೆ, ರೆಡಿ ಆಲ್ ಆಫ್ ಯು? ಓಕೆ, ಲೆಟ್ ಮಿ ಶೇರ್ ಮೈ ಸ್ಕ್ರೀನ್. ಈಗ ಕ್ರಿಟಿಕಲ್ ಥಿಂಕಿಂಗ್ ಕ್ವೆಶ್ಚನ್ಸ್ ಕಡೆಗೆ ಹೋಗೋಣ. ಯಾರಿವ್ರು? ಹನಿಬಿ. ಈ ಹನಿಬಿಗೆ ಏನಾಗುತ್ತೆ, ನಮ್ಗಿಂತ ಚೆನ್ನಾಗಿ ಬಣ್ಣ ಕಾಣಿಸ್ಲಿಕ್ಕೆ ಬರುತ್ತೆ. ಇವ್ರ ಕಥೆನ ಕೇಳೋಣ. ಇವ್ರ ಕಥೆಯಿಂದ ನಾವೊಂದು ಕ್ರಿಟಿಕಲ್ ಥಿಂಕಿಂಗ್ ಕ್ವೆಶ್ಚನ್ ನ ಸಾಲ್ವ್ ಮಾಡೋಣ. ಜೇನುನೊಣಗಳಿಗೆ ಮತ್ತು ಕೆಲವು ಪಕ್ಷಿಗಳಿಗೆ ನಮ್ಗಿಂತಲೂ ಜಾಸ್ತಿ ಬಣ್ಣ ಕಾಣಿಸುತ್ತೆ. ಇದು ನಮ್ಗೀಗ ಆಲ್ರೆಡಿ ಗೊತ್ತಾಗಿದೆ. ಯಾರಿಂದ ಗೊತ್ತಾಯ್ತು? ಯಾರು ಹೇಳಿದ್ರು? ಮೇಡಮ್ ಹೇಳಿದ್ರು. ಹಾಗಾದ್ರೆ ಪ್ರಕೃತಿಯು ಮನುಷ್ಯರಿಗಿಂತ ಹೆಚ್ಚಾಗಿ ಜೇನುನೊಣಗಳಿಗೆ ಮತ್ತು ಪಕ್ಷಿಗಳಿಗೆ ಈ ವಿಶೇಷ ಸಾಮರ್ಥ್ಯವನ್ನ ಯಾಕೆ ನೀಡ್ತು? ಎವ್ರಿಥಿಂಗ್ ಶುಡ್ ಹ್ಯಾವ್ ಅ ರೀಸನ್, ರೈಟ್? ವಿ ಆಲ್ ನೋ ದಟ್ ಸೈನ್ಸ್ ಇಸ್ ಫಿಲ್ಡ್ ವಿತ್ ರೀಸನ್ಸ್. ಯಾಕೇನ್ ಕಾರಣ? ಅವುಗಳ ಜೀವನದಲ್ಲಿ ಬಣ್ಣಗಳ ಪಾತ್ರ ಏನು? ಯೋಚಿಸಿ ಅರ್ಥ ಮಾಡ್ಕೊಂಡು ಬರೀರಿ ನೋಡೋಣ. ಏನ್ ಅರ್ಥ ಆಗುತ್ತೆ ನಿಮ್ಗೆ? ಯಾಕೆ ಜೇನುನೊಣಗಳಿಗೆ ದೇವ್ರು ಈ ಒಂದು ವಿಶೇಷವಾದಂತಹ ಶಕ್ತಿನ ಕೊಟ್ಬಿಟ್ಟಿದ್ದಾನೆ? ಯಾಕಿರಬಹುದು? ಲೆಟ್ ಅಸ್ ಸಿ ದ ಆನ್ಸರ್. ಹೂಗಳ ಮಧ್ಯದಲ್ಲಿ ಇರುವಂತಹ ಮಕರಂದ ಅಂದ್ರೆ ಜೇನುತುಪ್ಪ ಎಲ್ಲಿದೆ ಎಂಬುದನ್ನ ಗುರುತಿಸ್ಕೊಡ್ಲಿಕ್ಕೆ ಈ ಹೆಚ್ಚುವರಿ ಬಣ್ಣಗಳು ಸಹಾಯ ಮಾಡಿ. ನಮ್ಗೆ ಕೇವಲ ಒಂದೇ ಬಣ್ಣವಾಗಿ ಕಾಣಿಸುವಂತಹ ಹೂವು ಜೇನುನೊಣಗಳಿಗೆ ಮಕರಂದ ಹೀರುವ, ಜಾಗವನ್ನ ತೋರಿಸುವ ಬಾಣದ ಗುರುತಿನಂತೆ ವಿಭಿನ್ನ ಬಣ್ಣದಲ್ಲಿ ಕಾಣಿಸುತ್ತೆ. ಸೊ ಇಟ್ ಕ್ಯಾನ್ ಈಸಿಲಿ ಐಡೆಂಟಿಫೈ ಕಲರ್ಸ್ ಅಂಡ್ ಫೈಂಡ್ ಔಟ್ ವೇರ್ ಎಕ್ಸಾಕ್ಟ್ಲಿ ಇಸ್ ದ ಹನಿ. ಜೇನುತುಪ್ಪ ಎಲ್ಲಿದೆ ಅಂತ ಗೊತ್ತಾಗ್ಲಿಕ್ಕೆ ದೇವ್ರು ಈ ಜೇನುಗಳಿಗೆ ಈ ರೀತಿ ವಿಶೇಷವಾದಂತಹ ಶಕ್ತಿಯನ್ನ ಕೊಡ್ತಾರೆ. ಆದ್ರಿಂದ ಹೂಗಳಲ್ಲಿ ಜೇನುಗಳು ಎಲ್ಲಿ ಸಿಗುತ್ತೆ ಅಂತ ಈ ಜೇನುನೊಣಗಳಿಗೆ ಬೇಗ ಗೊತ್ತಾಗ್ತಾ ಹೋಗುತ್ತೆ. ಇಸ್ಂಟ್ ಇಟ್ ಇಂಟ್ರೆಸ್ಟಿಂಗ್? ನಿಮ್ಗೆಲ್ಲ ಇದು ಆಸಕ್ತಿದಾಯಕವಾಗಿದೆ, ಹೌದಾ? ವೆರಿ ನೈಸ್. ದೂರದ ಆಕಾಶದಲ್ಲಿ ಹಾರಾಡುವಾಗ ಕಾಡಿನಲ್ಲಿ ಇರುವ ಸಣ್ಣ ಕೀಟಗಳನ್ನ, ಹಣ್ಣುಗಳನ್ನ ಹಚ್ಚಲು ಮತ್ತು ಪ್ರಕೃತಿಯಲ್ಲಿ ಅಡಗಿರುವ ಶತ್ರು ಪ್ರಾಣಿಗಳಿಂದ ತಮಗಿರುವ ಅಪಾಯವನ್ನ ಮುಂಚಿತವಾಗಿ ಗುರುತಿಸಿ ಜೀವ ಉಳಿಸಿಕೊಳ್ಳಲು ಈ ಸಾಮರ್ಥ್ಯವನ್ನ ಬಳಸ್ಕೊಳ್ಳುತ್ತೆ. ಯಾವುದು? ಪಕ್ಷಿಗಳು. ಆದ್ರಿಂದ ಈ ಪಕ್ಷಿಗಳು ದೂರದಲ್ಲಿ ಇರುವಂತಹ ಈ ಒಂದು ಹಕ್ಕಿಗಳೆಲ್ಲ ಏನ್ ಮಾಡುತ್ತೆ, ತಮ್ಮ ಊಟ, ಆಹಾರ ಎಲ್ಲಿಂದ ಬರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಈ ರೀತಿಯಾದಂತಹ ಮ್ಯಾಜಿಕಲ್ ಪವರ್ಸ್ ತುಂಬಾ ಸಹಾಯಕವಾಗ್ತಾ ಬರುತ್ತೆ. ಸೊ ಇದೊಂದು ಇಂಟ್ರೆಸ್ಟಿಂಗ್ ಆಗಿರೋ ಫ್ಯಾಕ್ಟ್ ಆಗಿತ್ತು. ನಾವ್ ಲೆಟ್ ಅಸ್ rush towards our second question of critical thinking. ಮೊದಲನೇದೇನೋ ನಮ್ಗೆ ಗೊತ್ತಾಯ್ತು, ಪ್ರಕೃತಿಯಲ್ಲಿ ಬಣ್ಣಗಳು ಕೇವಲ ಅಂದಕ್ಕಷ್ಟೇ ಸೀಮಿತವಾಗಿಲ್ಲ, ಅವು ಜೀವಿಗಳ ಉಳಿವಿಗೂ ಅಗತ್ಯವಾಗಿದೆ. ಇನ್ ಆರ್ಡರ್ ಟು ಸಸ್ಟೈನ್ ಇನ್ ದಿಸ್ ವರ್ಲ್ಡ್ ವಿ ಆಲ್ ರಿಕ್ವೈರ್ ಕಲರ್ಸ್ ಅನ್ನುವಂಥ ಬ್ಯೂಟಿಫುಲ್ ಆಗಿರುವಂತಹ ವಿಷಯ ನಮ್ಗೆ ಈ ಮೂಲಕ ಅರ್ಥ ಆಗ್ತಾ ಬಂತು. ಆದ್ರಿಂದ ಅವುಗಳ ಆಹಾರ ಮತ್ತು ಸುರಕ್ಷತೆಯ ದೃಷ್ಟಿಯಿಂದ ಪ್ರಕೃತಿ ಅವುಗಳಿಗೆ ಅಂದ್ರೆ ಜೇನುನೊಣಗಳಿಗೆ ಮತ್ತು ಹಕ್ಕಿಗಳಿಗೆ ವಿಶೇಷವಾದಂತಹ ಶಕ್ತಿಯನ್ನ ನೀಡಿದೆ. ಸೊ ದಿಸ್ ವಾಸ್ ಅಬೌಟ್ ಕಲರ್. ಈಗ ಇಲ್ಲೊಂದು ರಾತ್ರಿ ಹೊತ್ತಾಗಿದೆ, ಒಂದು ಬೆಕ್ಕು ಕಾಣಿಸ್ತಾ ಇದೆ. ನಿಮ್ ಮನೇಲಿ ಯಾರಾದ್ರೂ ಬೆಕ್ಕು ಸಾಕಿದ್ದೀರಾ? ಯಾರಾದ್ರೂ ಮನೇಲಿ ಬೆಕ್ಕುಗಳನ್ನ ಸಾಕಿದ್ದೀರಾ? ಹೌದು ಅಥವಾ ಇಲ್ಲ? ಇದೆ. ಅಕಸ್ಮಾತ್ ಇದ್ರೆ ಈ ಬೆಕ್ಕುಗಳ ಕಣ್ಣು ರಾತ್ರಿ ಹೊತ್ತಲ್ಲಿ ಮಿಣ್ಗುತ್ತೆ. ಯಾಕೆ ಮಿಣ್ಗುತ್ತೆ ಗೊತ್ತಿದ್ಯಾ? ರಾತ್ರಿಯ ಸಮಯದಲ್ಲಿ ಮಾತ್ರ ಸಂಚರಿಸುವ ಜೀವಿಗಳಿಗೆ, ಉದಾಹರಣೆಗೆ ಗೂಬೆ ಅಂದ್ರೆ ಔಲ್, ಬಾವಲಿ ಅಂದ್ರೆ ಬ್ಯಾಟ್, ವೆರಿ ಗುಡ್. ಬೆಕ್ಕು ಅಂದ್ರೆ ಕ್ಯಾಟ್. ಜೇನುನೊಣಗಳಂತೆ ಅತಿ ಹೆಚ್ಚು ಬಣ್ಣಗಳು ಕಾಣಿಸೋದಿಲ್ಲ ಅವುಗಳಿಗೆ. ಬದಲಿಗೆ ಅವುಗಳಿಗೆ ಕತ್ತಲೆಯಲ್ಲಿ ಕಪ್ಪು, ಬಿಳಿ ಮತ್ತು ಬೂದು ಬಣ್ಣ, ಬ್ಲಾಕ್, ವೈಟ್ ಅಂಡ್ ಕಾಂಬಿನೇಷನ್ ಆಫ್ ಬ್ಲಾಕ್ ಅಂಡ್ ವೈಟ್, ವಿಚ್ ಕಲರ್ ವಿ ಗೆಟ್?
ಗ್ರೇ ಕಲರ್ ಬೂದು ಬಣ್ಣಗಳು ಮಾತ್ರ ಸ್ಪಷ್ಟವಾಗಿ ಕಾಣಿಸುತ್ತೆ. ಪ್ರಕೃತಿಯು ಹಗಲಿನಲ್ಲಿ ತಿರುಗುವ ಜೀವಿಗಳಿಗೆ ಬಣ್ಣಗಳ ಲೋಕವನ್ನೇ ನೀಡಿದೆ. ಆದ್ರೆ ರಾತ್ರಿ ಸಂಚರಿಸುವ ಜೀವಿಗಳಿಗೆ ಕೇವಲ ಕಪ್ಪು ಬಿಳಿ ಬಣ್ಣಗಳನ್ನ ನೀಡಲು ಕಾರಣ ಏನಿರಬಹುದು? ಯೋಚನೆ ಮಾಡಿ. ಬೇರೆ ಬೇರೆ ನೊಣಗಳಿಗೆ, ಜೇನು ನೊಣಗಳಿಗೆ, ಪಕ್ಷಿಗಳಿಗೆಲ್ಲ ಕಲರ್ಫುಲ್ ವರ್ಲ್ಡ್ ಕೊಟ್ಟಿದೆ. ಈ ಕ್ಯಾಟ್ಸ್ಗೆ, ಔಲ್ಸ್ಗೆ, ಬ್ಯಾಟ್ಸ್ಗೆ ಬರೀ ಬ್ಲಾಕ್, ವೈಟ್ ಅಂಡ್ ಗ್ರೇ ಇಷ್ಟು ಮಾತ್ರ ಕೊಟ್ಟಿದೆ. ಯಾಕಿರಬಹುದು? ಯೋಚನೆ ಮಾಡಿ, ಹೇಳಿ ನನ್ಗೆ. ಆನ್ಸರ್ ಇಷ್ಟೇ. ಹಗಲಿನಲ್ಲಿ ಸಂಚರಿಸುವ ಜೀವಿಗಳಿಗೆ ಹಗಲಿನಲ್ಲಿ ಬೆಳಕು ಹೆಚ್ಚಿರೋದ್ರಿಂದ ಬಣ್ಣಗಳನ್ನ ಗುರ್ತಿಸೋದು ಸುಲಭ, ಈಸಿ, ಬಿಕಾಸ್ ವಿ ಹ್ಯಾವ್ ಲೈಟ್. ಹೂವು, ಹಣ್ಣುಗಳನ್ನ ಹುಡುಕಲು ಬಣ್ಣಗಳ ಜ್ಞಾನ ಅತ್ಯಗತ್ಯ. ಆದ್ರೆ ಈ ಆಕಾಶದಲ್ಲಿ ಹಾರಾಡುವಂತ ಜೀವಿಗಳಿಗೆ ಡಾರ್ಕ್ ಗ್ರೀನ್, ಲೈಟ್ ಗ್ರೀನ್, ಯೆಲ್ಲೋಯಿಶ್ ಕಲರ್, ಸ್ಕೈ ಬ್ಲೂ ಈ ರೀತಿ ಗುರುತಿಸೋದು ತುಂಬಾ ಮುಖ್ಯ. ಆದ್ರೆ ಏನಾಗುತ್ತೆ, ರಾತ್ರಿಯಲ್ಲಿ ಸಂಚರಿಸುವ ಜೀವಿಗಳಿಗೆ ಕತ್ತಲೆಯಲ್ಲಿ ಬಣ್ಣಗಳು ಮುಖ್ಯವಾಗಿ ಇರೋದಿಲ್ಲ. ಬದಲಿಗೆ ಬೆಳಕನ್ನ ಹೀರಿಕೊಳ್ಳುವ ಸಾಮರ್ಥ್ಯ ಮುಖ್ಯವಾಗುತ್ತೆ. ಗೂಬೆ ಮತ್ತು ಬೆಕ್ಕುಗಳ ಕಣ್ಣಿನಲ್ಲಿ ಕತ್ತಲೆಯನ್ನ ಗ್ರಹಿಸುವ ವಿಶೇಷ ಜೀವಕೋಶಗಳು ಹೆಚ್ಚಿರುತ್ತೆ. ಇದು ಬಣ್ಣಗಳನ್ನ ತೋರಿಸದಿದ್ರು ಕಡು ಕತ್ತಲೆಯಲ್ಲಿ ಸಣ್ಣ ಚಲನೆಯನ್ನ ಅಥವಾ ವಸ್ತುವಿನ ಆಕಾರವನ್ನ ಕಪ್ಪುಳಿಯ ರೂಪದಲ್ಲಿ ಸ್ಪಷ್ಟವಾಗಿ ತೋರಿಸುತ್ತೆ. ಈ ಟಿವಿ ಕ್ಯಾಮ್ರಾದಲ್ಲಿ ಕಾಣಿಸುತ್ತಲ್ಲ ಆ ರೀತಿಯಾಗಿ. ಸೊ ಕತ್ಲೆಯಲ್ಲಿ ಅವ್ರಿಗೇನು ಎಲ್ಲ ಡಾರ್ಕ್ ಆಗಿ ಕಾಣಿಸ್ಬೇಕು, ಅವ್ರು ಸುರಕ್ಷಿತವಾಗಿರೋದು ಮುಖ್ಯ ಆಗ್ತಾ ಹೋಗುತ್ತೆ. ಆದ್ರಿಂದ ನಮ್ಮ ಇಡೀ ಪ್ರಕೃತಿಯನ್ನ ನೋಡಿದಾಗ, ಅನಿಮಲ್ ಕಿಂಗ್ಡಮ್ ಇನ್ಕ್ಲೂಡಿಂಗ್ ಹ್ಯೂಮನ್ ಬೀಯಿಂಗ್ಸ್ ನ ನೋಡಿದಾಗ, ಜೀವಿಗಳಿಗೆ ಬಣ್ಣಗಳು ಮುಖ್ಯವೋ ಅಥವಾ ಕತ್ತಲೆಯಲ್ಲಿ ದೃಷ್ಟಿ ಮುಖ್ಯವೋ ಎಂಬುದನ್ನು ಅವುಗಳು ಬದುಕುವ ಪರಿಸರ ಮತ್ತು ಸಮಯ ನಿರ್ಧರಿಸುತ್ತೆ. ಕತ್ತಲೆಯಲ್ಲಿ ಬಣ್ಣಗಳಿಗಿಂತ ವಸ್ತುವಿನ ಗುರುತು ಪತ್ತೆ ಹಚ್ಚೋದೇ ಜೀವ ಉಳಿಸಿಕೊಳ್ಳುವ ಮುಖ್ಯ ಕಾರಣವಾಗಿರುತ್ತೆ. ಹಾಗಾಗಿ ಅವುಗಳಿಗೆ ರಾತ್ರಿಲಿ ಬಣ್ಣಗಳನ್ನ ನಾವು ಹುಡ್ಕೋದ್ಕಿಂತ ಹೆಚ್ಚಾಗಿ ಕತ್ತಲೆಯಲ್ಲಿ ನಮ್ಮನ್ನ ನಾವು ಕಾಪಾಡ್ಕೊಳ್ಲಿಕ್ಕೆ ಲೈಟ್ ಆಗಿ ಏನಿದೆ, ಡಾರ್ಕ್ ಯಾವ್ದಿದೆ, ಲೈಟ್ ಯಾವ್ದಿದೆ, ವೈಟ್ ಯಾವ್ದು, ಬ್ಲಾಕ್ ಯಾವ್ದು, ಗ್ರೇ ಯಾವ್ದು ಅಂತ ಡಿಫ್ರೆನ್ಶಿಯೇಟ್ ಮಾಡೋದು ಮುಖ್ಯ ಆಗ್ತಾ ಹೋಗುತ್ತೆ. ಇಸಂಟ್ ಆರ್ ನೇಚರ್ ಸೋ ಬ್ಯೂಟಿಫುಲ್? ಎಷ್ಟು ವೈವಿಧ್ಯಮಯವಾಗಿದೆ ಅಲ್ವಾ? ಎಷ್ಟು ವಿಷಯಗಳನ್ನ ನಮ್ಗೆ ತಿಳಿ ಹೇಳುತ್ತಲ್ಲ. ಹಾಗಾಗಿ ಈ ವೈವಿಧ್ಯಮಯವಾದಂತಹ ನೇಚರ್, ಪ್ರಕೃತಿಯ ಬಗ್ಗೆ ಹೆಚ್ಚು ಹೆಚ್ಚು ಮಾಹಿತಿಯನ್ನ ತಿಳ್ಕೊಡ್ಲಿಕ್ಕೆ ನೀವು ವಿದ್ಯಾಶಕ್ತಿಯ ವಿಜ್ಞಾನದ ಸೆಷನ್ ನ ನೋಡ್ತಾ ಇರ್ಬೇಕು, ತಿಳ್ಕೊಳ್ತಾ ಇರ್ಬೇಕಂತ ಹೇಳ್ತಾ, ಇವತ್ತಿನ ಸೆಷನ್ ನಲ್ಲಿ ನಿಮ್ಗೆ ಬಣ್ಣಗಳ ಮಿಕ್ಸ್ಚರ್ ಯಾವ ರೀತಿ ಇರುತ್ತೆ, ಮತ್ತೆ ನಮ್ಗೆ ಕೆಲವೊಂದು ಬಣ್ಣಗಳು ರಾತ್ರಿ ಹೊತ್ತು ಕಾಣೋದಿಲ್ಲ, ಬರೀ ಆಬ್ಜೆಕ್ಟ್ಸ್ ಕಾಣ್ತಾ ಇರ್ತವೆ ಬಿಕಾಸ್ ಆಫ್ ವಿಚ್ ಒನ್? ದಂಡಕೋಶ. ಅಂಡ್ ಈ ಕೋನ ಕೋಶದಿಂದ ಬಣ್ಣಗಳ ವೈವಿಧ್ಯತೆ ಕಾಣಿಸ್ತಾ ಹೋಗುತ್ತೆ. ಅದು ಯಾವ ರೀತಿ ಆಕ್ಟಿವೇಟ್ ಆಗಿರುತ್ತೆ ಅನ್ನೋದನ್ನ ಕಲ್ತ್ವಿ. ನೀವು ಕೂಡ ಈ ಫನ್ ಫೀಲ್ಡ್, ಈ ಕಲರ್ಸ್ ಗಳನ್ನೆಲ್ಲ ಮನೇಲಿ ಕೂಡ ತೆಗೆದುಕೊಂಡು, ಕಾಣಿಸ್ತಾ ಇದೆಯಾ, ಪೇಂಟ್ ಬ್ರಷ್ ಗಳನ್ನ ತೆಗೆದುಕೊಂಡು ಕಲರ್ ಗಳನ್ನ ಮಿಕ್ಸ್ ಮಾಡ್ತಾ ಹೋಗಿ. ಇಟ್ ಇಸ್ ಸೋ ಮಚ್ ಫನ್ ಅಂಡ್ ಲವ್ ಟು ಲರ್ನ್ ಸೈನ್ಸ್ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಸೆಷನ್ ಮುಗಿಸ್ತಾ ಇದೀನಿ. ನೆಕ್ಸ್ಟ್ ಸೆಷನ್ ಅಲ್ಲಿ ಮತ್ತಷ್ಟು ಆಸಕ್ತಿದಾಯಕ ವಿಷಯ, ಕ್ರಿಟಿಕಲ್ ಥಿಂಕಿಂಗ್ ಕ್ವೆಶ್ಚನ್ ಜೊತೆಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ.